ಸ್ವತಃ ಕಾಂಗ್ರೆಸ್ನ ಶ್ಯಾಮನೂರು ಶಿವಶಂಕರಪ್ಪನವರು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಒಕ್ಕಲಿಗರು ಮತ್ತು ಲಿಂಗಾಯತರನ್ನು ಬಿಟ್ಟರೆ ಈ ಸರ್ಕಾರ ಉಳಿಯಲ್ಲ ಅನ್ನೋ ಮುಖಾಂತರ ಈ ರಾಜ್ಯದಲ್ಲಿ ನಾವು ಸರ್ವಶಕ್ತರು ಸರ್ವಾಧಿಕಾರಿಗಳು ಅಂತ ಹೇಳಿದ್ದಾರೆ. ಇದು ಸಾಧ್ಯನಾ? ಅಂದ್ರೆ ಈ ರಾಜ್ಯದಲ್ಲಿ ಒಕ್ಕಲಿಗರು ಮತ್ತು ಲಿಂಗಾಯತರು ಮಾತ್ರನಾ? OBC SC ST ಅಲ್ಪಸಂಖ್ಯಾತರು ಯಾರು ಇಲ್ವಾ? ಶ್ಯಾಮನೂರು ಶಿವಶಂಕರಪ್ಪ ಜಾಗೀರನ್ನು ಪಡೆದುಕೊಂಡಿದ್ದಾರೆ ಅಂತ ಹೇಳಿ ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಇಲ್ಲ, ನೀವ್ ಹೇಳ್ತಾ ಇರೋದು ನಾವು ಅಕ್ಷರಶಃ ಸುಳ್ಳು ಸರ್. ಯಾಕೆ ಅಂತ ಹೇಳ್ತೀವಿ? ಶ್ಯಾಮನೂರು ಶಿವಶಂಕರಪ್ಪ ಹೇಳಿಕೆ ಕೊಟ್ಟಿಲ್ಲನ್ರಿ, ಸುಮ್ಮನೆ ಬಾಯಿ ಬಂದ ಮಾತಾಡಬೇಡಿ ಸರ್. ಶ್ಯಾಮನೂರು ಶಿವಶಂಕರಪ್ಪ ಹೇಳಿಲ್ವಾ ಸರ್? ಶ್ಯಾಮನೂರು ಶಿವಶಂಕರಪ್ಪ ಇವತ್ತು ಬಹಳ ಮುಖ್ಯವಾಗಿ ನಾಚಿಕೆ ಅದೇನ್ರಿ? ಕಾಂಗ್ರೆಸ್ ಹಂಗಾರೆ ರಾಜ್ಯ ಆಳ್ತಿರ ಯಾರ್ರಿ? ಬರ್ಬೇಕಾಗತ್ತೆ. ಅವರು ಸರ್ಕಾರ ಮಾಡಿರ್ತಕ್ಕಂಥ ವರದಿಯನ್ನ ಒಪ್ಕೊಬೇಕಾಗತ್ತೆ, ಚರ್ಚೆಗೆ ಬಿಡ್ಬೇಕು. ಅದ್ರ ಮುಂಚೆನೆ ಒಂದು ರಾಜಕಾರಣ ಮಾಡ್ಬೇಕಾದ್ರೆ ಪಕ್ಷ ಸಿದ್ಧಾಂತ ಸರ್, ಅವ್ರದೇ ಪಾರ್ಟಿ ಶ್ಯಾಮನೂರು ಶಿವಶಂಕರಪ್ಪ ಸರ್ಕಾರಕ್ಕೆ ಎದುರಿಸ್ತಾರೆ. ಅದಕ್ಕಾಗಿ ಏನು ಅಪಸವ್ಯತಿದ್ದಾರೆ ಅವ್ರ ವಿರುದ್ಧ ಕಾಂಗ್ರೆಸ್ ಪಕ್ಷ ಶಿಸ್ತಿನ ಕ್ರಮ ಕೈಗೊಳ್ಬೇಕು. ಅವರಿಗೆ ತಾಕತ್ತಿಲ್ಲ ರೀ, ಅವರಿಗೆ ಶಿಸ್ತಿನ ಕ್ರಮ ಕೈಗೊಳ್ಳಕ್ಕೆ ತಾಕತ್ತಿಲ್ಲ. ಅಲ್ಲಿರೋರೆಲ್ಲ ಶಿಸ್ತಿರೋರು ಅಂತವ್ರೆ.